ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ ಇಲ್ಲ ನಿನ್ ಕುತ್ತಿಗೆನೋ ಕೊಚ್ಚು ಕನ್ಸ್ಬಿಡ್ಲ? ಜೀವನ ಪೂರ್ತಿ ಅವರು ತುಳಿತಾನೆ ಇರ್ತಾರೆ, ನೀವ್ ತುಳಿಸ್ಕೊತಾನೆ ಇರಿ. ಇವರೆಲ್ಲ ಅವುಗಳಿದ್ದಂಗೆ. ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಭೀಮ್ನಳ್ಳಿ ಕುಲ್ಮೇನೆ ದೇವಸ್ಥಾನ ಕೆಲ್ಸನೇ ದೇವ್ರು ಅನ್ಕೊಂಡಿದ್ ನನಗೆ. ಅವರೆಲ್ಲ ಜೀವ ಇರೋ ಚಪ್ಪಲಿಗಳು. ಅನ್ನನ ದ್ಯಾವ್ರು ಅಂತಾರೆ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು 2023ರಲ್ಲಿ ರಿಲೀಸ್ ಆಗಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಮೂವಿಯ ಡೇ ಫಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ತಿರೋದು. ಕನ್ನಡ ಚಿತ್ರದ ಕಾಟೇರ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ನಾವು ನೋಡೋದಾದರೆ ಸರಿಸುಮಾರು 11 ಕೋಟಿ ಕೆಲವು ಮೂಲಗಳು ಅಥವಾ 9ರಿಂದ 10 ಕೋಟಿ ಸಮೀಪ ಇರುವ ಅಂಕಿಅಂಶಗಳನ್ನು ವರದಿ ಮಾಡಿದ್ದಾರೆ ತಯಾರಕರಿಂದ. ಇತರರು ಹೆಚ್ಚಿನ ಒಟ್ಟು ಸಂಖ್ಯೆಗಳನ್ನು 19.79 ಕೋಟಿಯವರೆಗೆ ಹೇಳಿಕೊಂಡಿದ್ದಾರೆ. ಆದರೂ ಟ್ರ್ಯಾಕರ್ಗಳು ಕಡಿಮೆ ಅಂಕಿಅಂಶಗಳನ್ನು ಅಂದಾಜಿಸಿದ್ದಾರೆ. ಆದ್ದರಿಂದ ಡಿಸೆಂಬರ್ 2023ರಿಂದ ಆರಂಭಿಕ ದಿನದಂದು ವೈವಿಧ್ಯಮಯ ವರದಿಗಳು ಬಂದವು. ಪ್ರಮುಖವಾಗಿ ನೋಡುವುದಾದರೆ ಈ ಒಂದು ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡೋದಾದರೆ ಫಸ್ಟ್ ಡೇ ಸರಿಸುಮಾರು 11 ಕೋಟಿಯಾಗಿದೆ. ಅದಾದ ನಂತರ ಕೆಲವು ದಿನಗಳ ಮೊದಲು ದಿನಕ್ಕೆ 19.79 ಕೋಟಿವರೆಗೆ ಗಳಿಸಿವೆ ಎಂದು ಹೇಳಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಚಲನಚಿತ್ರವು ಡಿಸೆಂಬರ್ 29, 2023ರಂದು ಬಿಡುಗಡೆ ಆಯಿತು ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಉತ್ತಮ ಓಪನಿಂಗ್ ಗಳಿಸಿತು. ಅಧಿಕೃತ ಪ್ರಕಟಣೆಗಳು ಮತ್ತು ಉದ್ಯಮ ಟ್ರ್ಯಾಕ್ಗಳ ನಡುವೆ ವ್ಯತಿರಿಕ್ತ ವರದಿಗಳಿದ್ದವು. ಇದು ದೊಡ್ಡ ಬಜೆಟ್ ಚಲನಚಿತ್ರಗಳಿಗೆ ಸಾಮಾನ್ಯ ಘಟನೆ ಆಯಿತು. ಈ ಒಂದು ಮೂವಿಯ ವಿಶೇಷತೆ ಏನಪ್ಪ ಅಂತಂದರೆ 1970ರ ದಶಕದಲ್ಲಿ ಕರ್ನಾಟಕದ ಹಳ್ಳಿಯೊಂದರಲ್ಲಿ ನಡೆದ ನಿಜ ಜೀವನದ ಘಟನೆಯಿಂದ ಪ್ರೇರಿತವಾಗಿದೆ. ಈ ಒಂದು ಚಿತ್ರದಲ್ಲಿ ದರ್ಶನ್ ಮತ್ತು ಆರಾಧನಾ ರಾಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2023ರಲ್ಲಿ ರಿಲೀಸ್ ಆಗಿರುವಂಥ ಕಾಟೇರ ಮೂವಿಯ ಡೇ ಫಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ಸೊ ಈ ಮೂವಿ ಯಾರೆಲ್ಲ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.